Hi students, very good morning. So yesterday we last class we completed the meaning of customs, duty, and some basic concepts also. So now you start objectives of customs duty. So first one, to prevent illegal imports and exports of goods. So ನೋಡಿ, the prevent illegal import and export of goods. ಸೊ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಕಸ್ಟಮ್ ಡ್ಯೂಟಿ ಮೈನ್ ಫೋಕಸ್ ಏನು, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಮೇಲೆ ಸೊ ಟ್ಯಾಕ್ಸ್ನ ಚಾರ್ಜ್ ಮಾಡೋದು. ಕ್ಲಿಯರ್? ಸೊ ಪ್ರಿವೆಂಟ್ ಇಲ್ಲೀಗಲ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಮೀನ್ಸ್, ಸೊ ಇದೇನು ಗೊತ್ತಾ, ತಡೆ. ಇಂಪೋರ್ಟ್ಸ್ ಮೀನ್ಸ್ ತಡೆ ಅಂತೀವಿ. ಮೀನ್ಸ್ ಇಲ್ಲೀಗಲ್ ಬಿಸ್ನೆಸ್ ಏನಾದರೂ, ಇಲ್ಲೀಗಲ್ ಇಂಪೋರ್ಟ್ಸ್ ಏನಾದರೂ ಫಾರಿನ್ ಕಂಟ್ರೀಸಿಂದ, ಸೊ ಅದರ್ ಕಂಟ್ರೀಸಿಂದ ಸೊ ಇಂಡಿಯಾಗೆ ಯಾವುದಾದ್ರು ಇಲ್ಲೀಗಲ್ ಆಗಿ ಸೊ ಅದನ್ನು ಗೂಡ್ಸ್ನ ಬರ್ದಿರೋ ಥರ ತಡೆಯೋದಕ್ಕೆ. ಕ್ಲಿಯರ್? ಸೊ ಅದಕ್ಕೋಸ್ಕರ ಕಸ್ಟಮ್ ಡ್ಯೂಟಿ ಅನ್ನೋದನ್ನು ಚಾರ್ಜ್ ಮಾಡ್ತಾರೆ. ಕ್ಲಿಯರ್? ಸೊ ಬೆಸ್ಟ್ ಎಕ್ಸಾಂಪಲ್ಸ್ ಬಂದು, ಸೊ ನೀವು ನೋಡಿರ್ಬೋದು, ಸೊ ಕೋಸ್ಟಲ್ ಆ್ಯಕ್ಟ್ಸ್ ಆಗಿರ್ಬೋದು, ಏನಾದರೂ ಏರ್ಪೋರ್ಟ್ಸ್ ಆಗಿರ್ಬೋದು, ಸೊ ಪ್ರತಿಯೊಂದು ಗೂಡ್ಸ್ ಬಂದಾಗೂ ಚೆಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೀಗಲ್ ಯಾವುದಾದ್ರೂ ಗೂಡ್ಸ್ನ ಇಂಡಿಯಾಗೆ ಬಂದರೆ ಅದನ್ನೇನು ಮಾಡ್ತಾರೆ, ಸೊ ಇಂಡಿಯನ್ ಗೌರ್ಮೆಂಟ್ ಏನು ಮಾಡುತ್ತೆ, ಅದನ್ನು ಸೀಸ್ ಮಾಡುತ್ತೆ. ಸೊ ಅದಕ್ಕೆ ಸರ್ಟನ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಬಿಲ್ಸ್ ಆಗಿರ್ಬೋದು, ಅದನ್ನು ಪ್ರೊಡ್ಯೂಸ್ ಮಾಡದಿರಿದಾಗ ಏನು ಮಾಡ್ತಾರೆ ಅವರೆಲ್ಲ, ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಕೋಸ್ಟಲಲ್ಲಿ ಆಗಿರ್ಬೋದು, ಸಿ ಸಮುದ್ರದಲ್ಲಾಗಿರ್ಬೋದು, ಸೊ ಏನು ಮಾಡುತ್ತೆ, ಇಲ್ಲ ಅದನ್ನು ಸೀಸ್ ಮಾಡ್ಕೊತಾರೆ. ಸೊ ಅದರ ಇಲ್ಲೀಗಲ್ ಪ್ರಾಡಕ್ಟ್ಸ್ ಏನು ಮಾಡ್ಕೊತಾರೆ, ಸೀಸ್ನ ಮಾಡ್ತಾರೆ ಗೌರ್ಮೆಂಟ್. ಕ್ಲಿಯರ್? ಈ ಥರ ತಡೆ ಇಲ್ಲೀಗಲ್ ಬಿಸ್ನೆಸ್ನ ಸೊ ಮೇಯ್ನಾಗಿ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ತಾರೆ, ಕಸ್ಟಮ್ಸ್ ಡ್ಯೂಟಿಯನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಸೆಕೆಂಡ್ ಒನ್, ಟು ರೆಗ್ಯುಲೇಟ್ ಇಂಪೋರ್ಟ್ಸ್ ಆಫ್ ಫಾರಿನ್ ಗೂಡ್ಸ್ ಟು ಇಂಡಿಯಾ. ಸೆಕೆಂಡ್ ಒನ್, ಟು ರೆಗ್ಯುಲೇಟ್. ಸೊ ರೆಗ್ಯುಲೇಟ್ ಮೀನ್ಸ್ ನಿಯಂತ್ರಿಸೋದು. ಸೊ ಆದಷ್ಟು, ಕ್ಲಿಯರ್, ಸೊ ಆದಷ್ಟು ಮಟ್ಟಿಗೆ ಫಾರಿನಿಂದ ಏನು ಗೂಡ್ಸ್ ಬರುತ್ತೆ, ನನಗೆ ಇಂಪೋರ್ಟ್ ಮಾಡ್ಕೊಳ್ತೀವಿ, ಅದನ್ನು ಸೊ ಎಷ್ಟಾಗುತ್ತೋ ಅಷ್ಟು ಅದನ್ನು ರೆಡ್ಯೂಸ್ ಮಾಡೋದಕ್ಕೆ. ಕ್ಲಿಯರ್? ರೆಡ್ಯೂಸ್ ಮಾಡೋದಕ್ಕೆ ಕಸ್ಟಮ್ಸ್ ಡ್ಯೂಟಿನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ರೀಸನ್ ಏನಕ್ಕೆ ಆದಷ್ಟು ಇಂಪೋರ್ಟ್ನ ನಾವು ಕಡಿಮೆ ಮಾಡಬೇಕಂದ್ರೆ, ಸೊ ಸೇಮ್ ಪ್ರಾಡಕ್ಟ್ಸ್ ಹೋಮ್ ಕಂಟ್ರಿಯಲ್ಲಿ ಏನು ಮಾಡ್ತಾರೆ, ಫ್ಯಾಕ್ಟ್ರಿಯಲ್ಲಿ ಪ್ರೊಡ್ಯೂಸ್ ಮಾಡೇ ಮಾಡ್ತಾರೆ. ಕ್ಲಿಯರ್? ಸೊ ಹೋಮ್ ಕಂಟ್ರಿಯಲ್ಲಿ ಬಿಸ್ನೆಸ್ನ ಸೊ ಲಾಸ್ ಆಗದಿರ ಇರಲಿ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಕಸ್ಟಮ್ ಡ್ಯೂಟಿ ಅನ್ನೋದನ್ನು ರೈಸ್ ಮಾಡ್ತಾರೆ. ಸೊ ಆ ಕಾರಣದಿಂದ ಸೊ ಅವಾಗೇನು ಮಾಡ್ತಾರೆ, ಕೆಲವೊಂದು ಪ್ರಾಡಕ್ಟ್ಸ್ ಏನಾಗ್ತದೆ, ಸಪ್ಲೈ ಅನ್ನೋದು ಕಡಿಮೆ ಆಗುತ್ತೆ. ಸೊ ಇಂಡಿಯಾದಲ್ಲಿರೋ ಪ್ರಾಡಕ್ಟ್ಸ್ಗೆ ಮಾರ್ಕೆಟ್ ಅನ್ನೋದು ಸಿಗುತ್ತೆ. ಕ್ಲಿಯರ್? ಟು ರೆಗ್ಯುಲೇಟ್ ಇಂಪೋರ್ಟ್ಸ್ ಆಫ್ ಫಾರಿನ್ಸ್, ಆದಷ್ಟು ಮಟ್ಟಿಗೆ ಏನಾದರೂ ಸೊ ಕಸ್ಟಮ್ ಡ್ಯೂಟಿ ಮಾಡೋದ್ರಿಂದ ಸೊ ಫಾರಿನ್ ಗೂಡ್ಸ್ ಏನಾಗುತ್ತೆ, ಸೊ ಆದಷ್ಟು ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಒನ್, ಟು ರೈಸ್ ರೆವೆನ್ಯೂ ಟು ದ ಗೌರ್ಮೆಂಟ್. ರೆವೆನ್ಯೂ ಮೀನ್ಸ್ ಇನ್ಕಮ್. ಸೊ ಯಾವಾಗ ಇಂಪೋರ್ಟಲ್ಲಿ ನಮಗೆ ಇಂಪೋರ್ಟ್ ಆಗಿರ್ಬೋದು, ಎಕ್ಸ್ಪೋರ್ಟ್ಸ್ ಆಗಿರ್ಬೋದು, ಸೊ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ನಮಗೆ ಟ್ಯಾಕ್ಸಸ್ ಅನ್ನೋದೇನಾಗುತ್ತೆ ಗೌರ್ಮೆಂಟ್ಗೆ, ಸೊ ಟ್ಯಾಕ್ಸಸ್ ಅನ್ನೋದು ಸೊ ಬರ್ತಾ ಇರುತ್ತೆ. ಕ್ಲಿಯರ್? ಸೊ ರೆವಿನ್ಯೂ ಗೌರ್ಮೆಂಟ್ಗೆ ಏನಾಗುತ್ತೆ, ಇನ್ಕಮ್ ಅನ್ನೋದು ರೈಸ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಒನ್, ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಟ್ರೇಡ್ ವಿತ್ ರೆಫರೆನ್ಸ್ ಟು ದ ಡ್ಯೂಟಿ ಇಂಪೋಸಿಂಗ್ ಕಂಟ್ರೀಸ್. ಸೊ ಏನಾಗುತ್ತೆ, ಸೊ ಅವ್ರಿಗೆ ಮಾಮೂಲಿ ಬಿಸ್ನೆಸ್ ಮಾಡುವಾಗ ಕಸ್ಟಮ್ ಡ್ಯೂಟಿ ಪೇ ಮಾಡುವಾಗ, ಸೊ ಒಂದು ಕಂಟ್ರಿಗೆ ಸೊ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್ ಮಾಡ್ಕೊಂಡಾಗ ಆಟೋಮೆಟಿಕಲಿ ಏನಾಗುತ್ತೆ, ಪ್ರಮೋಷನ್ ಅನ್ನೋದು ಸಿಗುತ್ತೆ. ಅವ್ರ ಪ್ರಾಡಕ್ಟ್ಸ್ ಏನಾಗುತ್ತೆ, ಪ್ರಮೋಷನ್ ಅನ್ನೋದು ಸಿಗುತ್ತೆ. ಸೊ ಇಂಪೋರ್ಟ್ ಮಾಡಿರ್ಬೋದು ಆರ್ ಎಕ್ಸ್ಪೋರ್ಟ್ ಮಾಡುವಾಗ ಏನಾಗುತ್ತೆ, ಸರ್ಟನ್ ಪ್ರಾಡಕ್ಟ್ಸ್ಗೆ ಆಟೋಮೆಟಿಕ್ಗೆ ಪ್ರಮೋಷನ್ ಮೀನ್ಸ್ ಅಡ್ವರ್ಟೈಸ್ಮೆಂಟ್, ಆ ಪ್ರಾಡಕ್ಟ್ಗೆ ಪ್ರಮೋಷನ್ ಅನ್ನೋದು ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಒನ್, ಸೊ 2 ಪಾಯಿಂಟ್ ಸೇಮ್ ಇದೆ ಎಕ್ಸ್ಪ್ಲನೇಷನ್. ಸೊ ಎರಡಕ್ಕೂ, ಟು ಕನ್ಸರ್ವ್ ಫಾರಿನ್ ಎಕ್ಸ್ಚೇಂಜ್, ರೆಗ್ಯುಲೇಟ್ ಸಪ್ಲೈ ಆಫ್ ಗೂಡ್ಸ್ ಇಂಟು ಡೊಮೆಸ್ಟಿಕ್ ಮಾರ್ಕೆಟ್. ನೆಕ್ಸ್ಟ್ ಒನ್, to provide protection to the domestic integrates by the restricting import of selected goods and services. ಕ್ಲಿಯರ್? ಸೊ ಇಲ್ಲಿ ಎರಡಕ್ಕೂ ಒಂದೇ ಮೀನಿಂಗ್. ಇದು ಮೇನ್ ಕಸ್ಟಮ್ ಡ್ಯೂಟಿ. ಕ್ಲಿಯರ್? ಸೊ ಕಸ್ಟಮ್ ಡ್ಯೂಟಿ ಮೇನ್ ಕಾನ್ಸೆಪ್ಟ್, ಮೇನ್ ಏಮ್ ಬಂದು ಸೊ ಆದಷ್ಟು ಫಾರಿನ್ ಗೂಡ್ಸ್ನ ಅವಾಯ್ಡ್ ಮಾಡಬೇಕು. ಸೊ ಇಂಡಿಯಾದಲ್ಲಿ ಸೇಮ್ ಪ್ರಾಡಕ್ಟ್ಸ್ ಏನು ಮಾಡಬೇಕು, ಸೊ ಅದನ್ನೇ ಅವ್ರಿಗೆ ಹೆಲ್ಪ್ ಮಾಡಬೇಕು. ಅದೇ ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ರೆಸ್ಟ್ರಿಕ್ಟ್ ಬೈ ಸೆಲೆಕ್ಟೆಡ್ ಗೂಡ್ಸ್. ಸೊ ಇಂಡಿಯಾದಲ್ಲಿ ಸೇಮ್ ಪ್ರಾಡಕ್ಟ್ ಏನು ಸಿಗುತ್ತೆ ಅದನ್ನು ಆದಷ್ಟು ಇಂಪೋರ್ಟ್ ಡ್ಯೂಟಿನ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಡೊಮೆಸ್ಟಿಕ್ ಮಾರ್ಕೆಟ್ನ
ಸೊ ಏನು ಮಾಡುತ್ತೆ, ಪ್ರೋತ್ಸಾಹ ಅನ್ನೋದನ್ನು ಮಾಡುತ್ತೆ. ಕ್ಲಿಯರ್. ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಸಿಗೋ ಕಾಪಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಫಾರಿನ್ ಗೂಡ್ಸ್ನ ಸಪ್ಲೈನ ಕಡಿಮೆ ಮಾಡುತ್ತೆ. ಕಡಿಮೆ ಮಾಡೋದಕ್ಕೆ ಏನು ಮಾಡ್ತಾರೆ, ಕಸ್ಟಮ್ ಡ್ಯೂಟಿನ ಅದನ್ನು ಚಾರ್ಜ್ ಮಾಡ್ತಾರೆ. ಕ್ಲಿಯರ್. ಸೊ 2 ಪಾಯಿಂಟ್ಗೂ ಸೇಮ್ ಎಕ್ಸ್ಪ್ಲನೇಷನ್. ಸೊ ಆದಷ್ಟು ಫಾರಿನ್ ಗೂಡ್ಸ್ನ ಅವಾಯ್ಡ್ ಮಾಡೋದು. ಸೊ ಏನಕ್ಕೆ ಅವಾಯ್ಡ್ ಮಾಡಬೇಕು, ಇಂಡಿಯಾದಲ್ಲಿರುವ ಹೋಮ್ ಕಂಟ್ರಿಲಿರುವ ಸೊ ಪ್ರಾಡಕ್ಟ್ಸ್ಗೆ ಮಾರ್ಕೆಟ್ ಸಿಗೋದಕ್ಕೆ. ಕ್ಲಿಯರ್. ಅದಕ್ಕೋಸ್ಕರ ಫಾರಿನ್ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಕಸ್ಟಮ್ ಡ್ಯೂಟಿನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ದೀಸ್ ಆರ್ ಆಲ್ ಆಬ್ಜೆಕ್ಟಿವ್ಸ್ ಆಫ್ ಕಸ್ಟಮ್ಸ್ ಡ್ಯೂಟಿ. ಸೊ ನೆಕ್ಸ್ಟ್ ಒನ್, types of customs duty. So first one, basic custom duty. Next one, additional customs duty or CVD. CVD means countervailing duty. Additional custom duty ಅಂದ್ರೂ ಒಂದೇ, countervailing duty and CVD. ಸೊ ಇದಕ್ಕೆ ಅಬ್ಸರ್ವೇಷನ್ ನೆನಪಲ್ಲಿ ಇಟ್ಕೊಳ್ಳಿ, CVD countervailing duty. ಸೊ ನೆಕ್ಸ್ಟ್ ಒನ್, ಸ್ಪೆಷಲ್ ಅಡಿಷನಲ್ ಡ್ಯೂಟಿ. ಫೋರ್ತ್ ಒನ್, ನ್ಯಾಷನಲ್ calamity contingent duty, NCCD. ಫಾರ್ 2 ಮಾರ್ಕ್ಸ್ಗೆ ಆಲ್ರೆಡಿ ಪ್ರೀವಿಯಸ್ಲಿ ಕೇಳಿದ್ದಾರೆ. ಸೊ ಅಬ್ರಿವೇಷನ್ಸ್ ನೆನಪಲ್ಲಿ ಇಟ್ಕೊಳ್ಳಿ, NCCD. NCCD ಮೀನ್ಸ್ ನ್ಯಾಷನಲ್ ಕೆಲಾಮಿಟಿ ಕಂಟಿಂಜೆಂಟ್ ಡ್ಯೂಟಿ. ನೆಕ್ಸ್ಟ್ ಫಿಫ್ತ್ ಒನ್, ಆಂಟಿ ಡಂಪಿಂಗ್ ಡ್ಯೂಟಿ ಆರ್ ಸೇಫ್ ಗಾರ್ಡ್ ಡ್ಯೂಟಿ. ನೆಕ್ಸ್ಟ್ ಒನ್, ಎಜುಕೇಷನ್ ಸೆಸ್ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, IGST. Next, GST communization cess. Next, social welfare charges. And last one, road and infrastructure cess. ಸೊ ಇವೆಲ್ಲ ಏನು ಟೈಪ್ಸ್ ಆಫ್ ಕಸ್ಟಮ್ಸ್ ಡ್ಯೂಟಿ. ಸೊ ಅದರಲ್ಲಿ ನಿಮಗೆ ಪ್ರಾಬ್ಲಮ್ ಥಿಯರಿ ಬೇಸಿಸ್ ಆಗಿ ನಮಗೆ ಇಂಪ್ಲಿಮೆಂಟ್ ಆಗೋದು. ಸೊ ಓನ್ಲಿ 3 or 4 ಪಾಯಿಂಟ್ಸ್ ಮಾತ್ರ. ಸೊ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ, CVD. ಸೊ ನೆಕ್ಸ್ಟ್ ಆಂಟಿ ಡಂಪಿಂಗ್, IGST, ಸೋಷಿಯಲ್ ವೆಲ್ಫೇರ್. ಸೊ ಇಷ್ಟು ಮಾತ್ರ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒನ್, ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ. The duty is levied on import goods in terms of Section 12 of the Customs Act 1962 at the rate prescribed under the first schedule to the Customs Tariff Act 1975. In terms of Section 2 of the Customs Tariff Act, the rates are either standard rates or, in the case of import from certain specified countries, at preferential rates. ಓಕೆ. ಸೊ ಬೇಸಿಕ್ ಕಸ್ಟಮ್ ಡ್ಯೂಟಿ ಏನು ಹೇಳುತ್ತೆ ಅಂದರೆ, ಸೊ ಕಾಮನ್ ಬೇಸಿಕ್ ಡ್ಯೂಟಿ ಮೇಯ್ನಾಗಿ ಹೇಳೋದು ಲಿವಿಡ್ ಆನ್ ಇಂಪೋರ್ಟೆಡ್ ಗೂಡ್ಸ್. ಸೊ ಬೇಸಿಕ್ ಡ್ಯೂಟಿ ಯಾವುದ್ರ ಮೇಲೆ ಚಾರ್ಜ್ ಮಾಡ್ತೀವಿ ಅಂದರೆ ಇಂಪೋರ್ಟೆಡ್ ಗೂಡ್ಸ್. ಸೊ ಫಾರಿನ್ ಕಂಟ್ರಿನ ಇಂಡಿಯಾಗೆ ಯಾವುದಾದ್ರು ಗೂಡ್ಸ್ ಸಪ್ಲೈ ಆಗ್ತಾ ಇದ್ರೆ, ಫಾರಿನ್ ಕಂಟ್ರಿಯಿಂದ ಇಂಡಿಯಾಗೆ ಗೂಡ್ಸ್ ಯಾವುದಾದ್ರು ಸಪ್ಲೈ ಆಗ್ತಾಯಿದ್ರೆ ಅದರ ಮೇಲೆ ನಾವೇನು ಚಾರ್ಜ್ ಮಾಡ್ತೀವಿ, ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಅನ್ನೋದನ್ನು ಚಾರ್ಜ್ ಮಾಡ್ತೀವಿ. ಸೊ ಅದು ನಿಮಗೆ ಕಸ್ಟಮ್ಸ್ ಆ್ಯಕ್ಟ್ 1962 ಅಲ್ಲಿ ಸೊ ಅದು ಹೇಳಿರ್ತಾರೆ. ಸೊ ನೆಕ್ಸ್ಟ್, ಅಟ್ ದ ರೇಟ್ಸ್ ಆಫ್ ಪ್ರಿಸ್ಕ್ರೈಬ್ಡ್ ಅಂಡರ್ ಫಸ್ಟ್ ಶೆಡ್ಯೂಲ್ ಅಟ್ ದ ಕಸ್ಟಮ್ಸ್ ಟ್ಯಾರಿಫ್ ಆ್ಯಕ್ಟ್ 1975. ಸೊ ಕಸ್ಟಮ್ಸ್ ಆ್ಯಕ್ಟ್ ಬರುತ್ತೆ. ಸೊ ಕಸ್ಟಮ್ಸ್ ಆ್ಯಕ್ಟಲ್ಲಿ ಮೇನಾಗಿ ನಾವು ಆಲ್ರೆಡಿ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಕಸ್ಟಮ್ಸ್ ಟ್ಯಾರಿಫ್ ಆ್ಯಕ್ಟ್ 1975. ಸೊ ಇದ್ರ ಏನಿದು, ಸೊ ಟ್ಯಾರಿಫ್ ಪ್ಲಾನ್ಸ್ ಎಷ್ಟು ಪರ್ಸೆಂಟೇಜ್ ಚಾರ್ಜ್ ಮಾಡಬೇಕು. ಕ್ಲಿಯರ್. ಸೊ ಸರ್ಟನ್ ಪರ್ಸೆಂಟೇಜ್ IGST ಆದರೆ 18% ಚಾರ್ಜ್ ಮಾಡಬೇಕು. ಸೊ ಈ ಥರ ಸೋಷಿಯಲ್ ವೆಲ್ಫೇರ್ ಸೆಸ್ ಬರುತ್ತೆ. ಕ್ಲಿಯರ್. ಸೊ ಅದಕ್ಕೆ ಎಷ್ಟು ಪರ್ಸೆಂಟ್ ಚಾರ್ಜ್ ಮಾಡಬೇಕು. ಸೊ ಇವೆಲ್ಲನೂ ಯಾವ್ದು ಹೇಳುತ್ತೆ ರೆಗ್ಯುಲೇಷನ್ ಅಂದರೆ ಕಸ್ಟಮ್ಸ್ ಟ್ಯಾರಿಫ್ ಆ್ಯಕ್ಟ್ 1975 ಅಲ್ಲಿ ಸೊ ಡೀಟೇಲಾಗಿ ಕೊಟ್ಟಿರ್ತಾರೆ. ಅದರಲ್ಲಿ ಏನು ಮೆನ್ಷನ್ ಮಾಡ್ತಿರೋ ಅದ್ರ ಪ್ರಕಾರ ನಾವೇನು ಮಾಡ್ತೀವಿ, ಸೊ ಪರ್ಸೆಂಟೇಜನ್ನು ಚಾರ್ಜ್ ಮಾಡ್ತೀವಿ ಆನ್ ಇಂಪೋರ್ಟೆಡ್ ಗೂಡ್ಸ್ ಮೇಲೆ ಮಾತ್ರ. The terms of Section 2, the Customs Tariff Act, the rates are either standard rates or, in the case of the import from the certain specified countries, at the preferential rates. ಸೊ ಇಲ್ಲಿ ನಿಮ್ಗೆ ಕೊಟ್ಟಿರಲ್ಲಿ ಅಟ್ ದ ರೇಟ್ ಆಫ್ ಐದರ್ ಸ್ಟ್ಯಾಂಡರ್ಡ್ ರೈಟ್ಸ್. ಸೊ ಇಲ್ಲೇನಾಗುತ್ತೆ, ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ನು. ಸೊ ಕೆಲವೊಂದು ಕಂಟ್ರೀಸಿಂದ, ಸೊ ಫಾರ್ ಎಕ್ಸಾಂಪಲ್ ತಗೊಳ್ಳಿ ಆಯಿಲ್. ಸೊ ನಾವು ಆಯಿಲ್ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಅಂದರೆ, ಸೊ ಓನ್ಲಿ ಒಂದು ಕಂಟ್ರಿಯಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಆಯಿಲ್ನ
ಸೊ ಆಯಿಲ್ ನಾವೇನು ಮಾಡ್ತೀವಿ, ಸೊ ಡಿಫ್ರೆಂಟ್ ಕಂಟ್ರೀಸಿಂದ ಇಂಪೋರ್ಟ್ ಮಾಡ್ಕೊತೀವಿ. ಸೊ 1 ಆರ್ 2 ಆರ್ 3 ಫಾರ್ ಎಕ್ಸಾಂಪಲ್ 3 ಕಂಟ್ರೀಸಿಂದ ನಾವು ಆಯಿಲ್ನ ಏನು ಮಾಡ್ತೀವಿ, ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಸೊ ಈ ಥರ 3 ಕಂಟ್ರೀಸಿಂದ ಇಂಪೋರ್ಟ್ ಮಾಡ್ಕೊಂಡಾಗ 3 ಕಂಟ್ರೀಸ್ಗೂ ನಾವು ಸೇಮ್ ಕಸ್ಟಮ್ ಡ್ಯೂಟಿನ ಚಾರ್ಜ್ ಮಾಡೋದಿಲ್ಲ. ಸೊ ಅದು ಸ್ಟ್ಯಾಂಡರ್ಡ್ ಆಗಿರ್ಬೋದು ಆರ್ ಸ್ಪೆಸಿಫೈಡ್ ಕಂಟ್ರೀಸ್ ಪ್ರಿಫರೆನ್ಷಿಯಲ್ ರೇಟ್ಸ್. ಕ್ಲಿಯರ್? ಸರ್ಟನ್ ಕಂಟ್ರೀಸ್ಗೆ ಸರ್ಟನ್ ಪರ್ಸೆಂಟೇಜ್ ಅನ್ನೋದನ್ನು ಚಾರ್ಜ್ ಮಾಡ್ತೀವಿ. ಕ್ಲಿಯರ್? ಅದು ಗೂಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಲ್ಲ ಗೂಡ್ಸ್ಗೂ ಒಂದೇ ಪರ್ಸೆಂಟೇಜ್ನ ನಾವು ಚಾರ್ಜ್ ಮಾಡೋದಿಲ್ಲ. ಡಿಫ್ರೆಂಟ್ ಗೂಡ್ಸ್ಗೆ ಡಿಫ್ರೆಂಟ್ ರೈಟ್ ಆಫ್ ಏನು ಮಾಡ್ತೀವಿ, ಪರ್ಸೆಂಟೇಜ್ನ ಚಾರ್ಜ್ ಮಾಡ್ತೀವಿ. ಅದು ಸ್ಟ್ಯಾಂಡರ್ಡ್ ರೇಟ್ಸ್ ಫಿಕ್ಸ್ ಆಗಿರ್ಬೋದು ಆರ್ ವೇರಿಯೇಷನ್ ಕೂಡ ಆಗಿರ್ಬೋದು. ಸೊ ಡಿಫ್ರೆಂಟ್ ಕಂಟ್ರೀಸ್ಗೆ ಡಿಫ್ರೆಂಟ್ ರೈಟ್ಸನ್ನು ಫಿಕ್ಸ್ ಆಗಿರುತ್ತೆ. ಸೊ ಅದು ಸ್ಟ್ಯಾಂಡರ್ಡ್ ಮತ್ತು ಕಂಟ್ರೀಸ್ ಮತ್ತು ಗೂಡ್ಸ್ಗೂ, ಸೊ ಎಲ್ಲ ಗೂಡ್ಸ್ಗೂ ಒಂದೇ ಕಸ್ಟಮ್ ಡ್ಯೂಟಿನ ಚಾರ್ಜ್ ಮಾಡಿದ್ರೆ ಡಿಫ್ರೆಂಟ್ ಗೂಡ್ಸ್ಗೆ ಡಿಫ್ರೆಂಟ್ ಟೈಪ್ ಆಫ್ ಏನು ಮಾಡ್ತೀವಿ, ಚಾರ್ಜ್ ಮಾಡ್ತೀವಿ. ಸೊ ಇದು ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ. ಸೊ ಟೈಪ್ಸಲ್ಲಿ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ. ಸೊ ನೆಕ್ಸ್ಟ್ ಅಡಿಷನಲ್ ಕಸ್ಟಮ್ ಡ್ಯೂಟಿ, ಆ್ಯಂಟಿ ಡಂಪಿಂಗ್, IGST ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್. ಸೊ ಇದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ ಟೈಪ್ಸ್ ಆಫ್ ಕಸ್ಟಮ್ ಡ್ಯೂಟಿನ. ಸೊ ಈಗ ನಾವು ಏನು ಕಂಪ್ಲೀಟ್ ಮಾಡಿದ್ದೀವಿ, ಸೊ ಇಂಟ್ರೊಡಕ್ಷನ್ ಆಫ್ ಕಸ್ಟಮ್ ಡ್ಯೂಟಿ ಆ್ಯಂಡ್ ಮೀನಿಂಗ್ ಆಫ್ ಕಸ್ಟಮ್ ಡ್ಯೂಟಿ ಆ್ಯಂಡ್ ಸಮ್ ಆಫ್ ಸೆಕ್ಷನ್ಸ್ ಆಫ್ ಕಸ್ಟಮ್ ಡ್ಯೂಟಿ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಕಸ್ಟಮ್ ಡ್ಯೂಟಿ. ಆ್ಯಂಡ್ ನಾವು ಈ ಟಾಪಿಕ್ ಏನು ಮಾಡ್ತಾ ಇದ್ದೀವಿ ಇವಾಗ, ಪ್ರೆಸೆಂಟ್ ಟೈಪ್ಸ್ ಆಫ್ ಕಸ್ಟಮ್ಸ್ ಡ್ಯೂಟಿ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿದು ಸೊ ಥಿಯರಿ ಪಾರ್ಟ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಆಫ್ಟರ್ ಕ್ಲಾಸಲ್ಲಿ ಏನು ಮಾಡ್ತೇವೆ ನಾವು, ಸೊ ಫಾರ್ಮೇಟ್, ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಫಾರ್ಮೇಟ್ ಡಿಸ್ಕಸ್ ಮಾಡೋಣ, ಮತ್ತೆ ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡೋಣ. ಸೊ ಓಕೆ ಸ್ಟೂಡೆಂಟ್ಸ್, ಬಾಯ್.